ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಂತಿಮ ಸಂಸ್ಕಾರ ನಡೆಯುವಂತಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿ. ಹೆಬ್ಬಾರ್, ಈಗ ಇನ್ನೇನು ಪೂಜೆಗಳು ನಡೀತಾ ಇರುವಂತದ್ದು, ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸಲಾಗ್ತಾ ಇದೆ. ಇದಾದ ಬಳಿಕ ಅಂತಿಮ ಯಾತ್ರೆ ಆರಂಭವಾಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾದ್ರೆ ಯಾವ ರೀತಿಯಾಗಿ ತಯಾರಿಗಳು ಯಾವ ರೀತಿಯಾಗಿ ನಡೀತಾ ಇದೆ, ಅಲ್ಲಿ ಅಂತಿಮ ಸಂಸ್ಕಾರ ನಡೆಸೋದಕ್ಕೆ ಏನೆಲ್ಲ ತಯಾರಿಗಳಾಗ್ತಾ ಇವೆ, ಯಾರೆಲ್ಲ ಬರ್ತಿದ್ದಾರೆ? ಸಂಪರ್ಕ ಸಾಧ್ಯವಾಗಿಲ್ಲ, ಮತ್ತೆ ಅವರನ್ನು ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸದ್ಯ ಇನ್ನೇನು ಎಲ್ಲ ಒಂದು ಅಂತ್ಯ ಸಂಸ್ಕಾರಕ್ಕೆ ತಯಾರಿಗಳಾಗ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೇರ ಸಂಪರ್ಕದಲ್ಲಿ ನೀಡ್ತಾ ಹೋಗ್ತಾರೆ. ಹೆಬ್ಬಾರ್, ಈಗ ಅಂತಿಮ ಸಂಸ್ಕಾರಕ್ಕೆ ಏನೆಲ್ಲ ಸಿದ್ಧತೆಗಳು ನಡೀತಾ ಇವೆ, ಇನ್ನೇನು ಅಂತಿಮ ಯಾತ್ರೆ ಆರಂಭವಾಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು, ಗಣ್ಯರೆಲ್ಲ ಬರ್ತಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು, ಯಾರೆಲ್ಲ ಬರ್ತಿದ್ದಾರೆ, ಅಂತ್ಯ ಸಂಸ್ಕಾರಕ್ಕೆ ಪ್ರಿಪ್ರೇಷನ್ ಯಾವ ರೀತಿಯಾಗಿದೆ? ಸುನಿಧಿ, ಹೊಳೆ ನರಸೀಪುರದಲ್ಲಿ ರೇವಣ್ಣವರ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಅಲ್ಲಿ ಈಗಾಗಲೇ ಕುಟುಂಬದವರೆಲ್ಲರೂ ಕೂಡ ಬಂದಿದ್ದಾರೆ. ಬಂದು ಅಲ್ಲಿಂದ ಪೂಜೆ ನಡೀತಾ ಇದೆ. ಮನೆಯವರೆಲ್ಲ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಂತ್ಯ ಸಂಸ್ಕಾರದ ಮುನ್ನ ನಡೆಸುವಂಥ ಪೂಜೆಯನ್ನು, ಮನೆಯಲ್ಲಿ ಮಾಡುವಂಥ ಪೂಜೆಯನ್ನು ಪಾರ್ಥಿವ ಶರೀರಕ್ಕೆ ಮಾಡ್ತಾ ಇದ್ದಾರೆ. ಅಲ್ಲಿ ನಂತರದಲ್ಲಿ ಅಲ್ಲಿಂದ ಮೆರವಣಿಗೆಯಲ್ಲಿ ಬರ್ತಾರೆ. ಬಂದು ಸುಮಾರು 14 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಅಂತ್ಯ ಸಂಸ್ಕಾರ ನಡೆಯುವಂಥ ಪ್ಲೇಸಿಗೆ 14 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದೇ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ನಡೆಯುವಂಥ ಜಾಗ ಇದು. ಈ ಜಾಗದಲ್ಲಿಯೇ ಅಂತ್ಯ ಸಂಸ್ಕಾರ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಅಲ್ಲಿ ಮಣ್ಣನ್ನು ತೆಗಿತಾ ಇದ್ದಾರೆ, ಗುಂಡಿಯನ್ನು ತೋಡ್ತಾ ಇದ್ದಾರೆ. ಇಲ್ಲಿ ಮಣ್ಣು ಮಾಡುವಂಥ ಸ್ಥಳ ಇದು. ಇಲ್ಲಿಗೆ ಬರಲಿಕ್ಕೆ ಸುಮಾರೊಂದು ಕನಿಷ್ಠ ಅಂದರೂ ಒಂದೂವರೆ-2 ಗಂಟೆಗಳ ಕಾಲ ಬೇಕಾಗುತ್ತೆ. ಅಲ್ಲಿ ಬಂದ ನಂತರದಲ್ಲಿ ಇಲ್ಲಿ ಎಂಟ್ರಿ ಆಗೋದಕ್ಕೆ, VIP ಎಂಟ್ರಿ ಆಗೋದಕ್ಕೆ ಒಂದು ಪ್ಲೇಸನ್ನು ಇಟ್ಟಿದ್ದಾರೆ. ಬಂದು ಕುಟುಂಬದವರೆಲ್ಲ ಕೂತ್ಕೊಳ್ಳೋದಕ್ಕೆ ಮತ್ತು ಗಣ್ಯರು ಬಂದಂಥವ್ರು ಕೂತ್ಕೊಳ್ಳೋದಕ್ಕೆ, ಇದೆಲ್ಲದಕ್ಕೂ ಕೂಡ ಈ ಕಡೆಯಲ್ಲಿ ಜಾಗವನ್ನು ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಜಾಗವನ್ನು ಮಾಡಿದ್ದಾರೆ. ಮಳೆ ಬರಬಹುದು ಅನ್ನೋ ಕಾರಣಕ್ಕಾಗಿ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಳೆ ಬಂದ್ರೂ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುತ್ತಮುತ್ತಲೂ ಸಹಿತ ಇಲ್ಲಿಗೆ ಕನಿಷ್ಠ ಏನಿಲ್ಲ ಅಂತಂದ್ರೂ ಒಂದು 50,000 ಜನ ಅಷ್ಟು ಬರ್ಬೋದು ಅನ್ನೋಂಥ ನಿರೀಕ್ಷೆ ಇದೆ. ಆ ಕಾರಣಕ್ಕಾಗಿ ಎಲ್ಲ ಕಡೆಯಲ್ಲೂ ಸಹಿತ ಬ್ಯಾರಿಕೇಡ್ ಹಾಕಿ, ಪ್ರತಿಯೊಂದು ಕಡೆಯಲ್ಲೂ ಕೂಡ ಯಾರ್ಯಾರಿಗೆ ಎಲ್ಲೆಲ್ಲಿ ಸ್ಥಳವನ್ನು ಗುರುಸಿ ನೀಡಲಾಗಿದೆ ಅದೇ ಜಾಗಕ್ಕೆ ಹೋಗಬೇಕು ಅಂತೇಳಿ ಒಂದು ಪ್ಲೇಸನ್ನು ಗುರುಸಿ ಪೊಲೀಸರು ಬ್ಯಾರಿಕೇಡನ್ನು ಹಾಕಿ ಅಲ್ಲಿ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಮಾಧ್ಯಮದವರಿಗೆ ಒಂದು ಕಡೆಯಲ್ಲಿ ಕ್ರಮೇಶ ನಡೆಯುವಂಥ ಪಕ್ಕದಲ್ಲಿ ಮಾಧ್ಯಮದವ್ರಿಗೆ ಹಾಕ್ಕೊಟ್ಟಿದ್ದಾರೆ. ಇನ್ನು ಎದುರುಗಡೆಯಲ್ಲಿ ಆ ಕಡೆಯಲ್ಲೆಲ್ಲರೂ ಕೂಡ ಬಂದಂಥ ಸಾರ್ವಜನಿಕರಿಗೆ ನಿಂತ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪಕ್ಕದಲ್ಲಿ ಕುಟುಂಬದವರು ಮತ್ತು ಗಣ್ಯರು, ಅತಿ ಗಣ್ಯರು ಎಲ್ಲ ಬರ್ತಾರೆ, ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಂತರದಲ್ಲಿ ಕ್ರಿಮಿಷನ್ ನಡೆಯುವಂಥ ಸಂದರ್ಭದಲ್ಲಿ ಇಲ್ಲೇನು ಟೆಂಟ್ ಕಾಣ್ತಾ ಇದೆ, ಈ ಪ್ಲೇಸಲ್ಲಿ ಚೇರ್ಗಳನ್ನು ಹಾಕಿ ಇಲ್ಲಿ ಬರೋದಕ್ಕೆ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗತ್ತೆ ಅನ್ನೋಂಥ ಮಾಹಿತಿ ಇದೆ. ಸುಮಾರು ಒಂದು 2 ಗಂಟೆಗಳ ಕಾಲ ಇಲ್ಲಿ ಒಂದು ಪ್ರಕ್ರಿಯೆಗಳನ್ನು ನಡೀಬೋದು ಅನ್ನೋಂಥ ನಿರೀಕ್ಷೆ ಇದೆ. ಹಾಗಾಗಿ ಒಂದು 3 ಗಂಟೆ 3 ಒಳಗಡೆ ಪಾರ್ಥಿವ ಶರೀರವನ್ನು ಇಲ್ಲಿಗೆ ತರಬೇಕು ಅನ್ನೋಂಥ ಪ್ರಯತ್ನದಲ್ಲಿದೆ. ಕುಟುಂಬದವರು ಕೂಡ ಅದೇ ರೀತಿ ಹೇಳ್ತಾ ಇದ್ದಾರೆ. ಆದರೆ ಸಾಕಷ್ಟು ಜನ ಬಂದಿರೋ ಕಾರಣಕ್ಕಾಗಿ ಮನೆ ಹತ್ರ ಅದು ಸ್ವಲ್ಪ ವಿಳಂಬ ಆಗ್ತಾ ಇದೆ. ಹಾಗಾಗಿ ಈಗ ಕುಟುಂಬದವರೆಲ್ಲರೂ ಕೂಡ ಪೂಜೆಯನ್ನು ಆರಂಭಿಸಿದ್ದಾರೆ. ಮನೆಯಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಪೂಜೆಯನ್ನು ಮುಗಿಸಿದ ನಂತರದಲ್ಲಿ ತಕ್ಷಣವೇ ಅಲ್ಲಿಂದ ಪಾರ್ಥಿವ ಶರೀರನ ತಗೊಬರ್ತಾರೆ. ದೇವೇಗೌಡರು ಆರಂಭದಲ್ಲಿ ಅಲ್ಲಿ ಬಾಡಿಗೆ ಮನೆಯಲ್ಲಿದ್ದರಂತೆ. ಈಗ ಅವ್ರ ಮನೆ ಏನಿದೆ, ರೇವಣ್ಣ ಅವ್ರ ಮನೆ, ಆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಬಾಡಿಗೆ ಮನೆಯಲ್ಲಿದ್ದರು. ಆ ಮನೆಯ ಎದುರುಗಡೆಯಲ್ಲಿ ಕ್ಷಣಕಾಲವಾದ್ರೂ ಕೂಡ ಪಾರ್ಥಿವ ಶರೀರವನ್ನು ನಿಲ್ಲಿಸಿ ಅಂತೇಳಿ ದೇವೇಗೌಡರು ಕೇಳ್ಕೊಂಡಿದ್ರು ನಿನ್ನೆ. ಆ ಕಾರಣಕ್ಕಾಗಿ ಪಾರ್ಥಿವ ಶರೀರವನ್ನು ತರುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಕ್ಷಣ ನಿಲ್ಲಿಸ್ತಾರೆ. ನಂತರ ನಿಧಾನವಾಗಿ ಇಲ್ಲಿಗೆ ಕರ್ಕೊಂಬರ್ತಾರೆ. ಒಂದು 14 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಕರ್ಕೊಂಬಂದು ಇಲ್ಲಿ ಬಂದ ನಂತರದಲ್ಲೂ ಸಹಿತ ಅಂತಿಮ ವಿಧಿವಿಧಾನಗಳನ್ನು ಮಾಡೋದಕ್ಕೆ ಒಂದಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ಬೇಕಂತ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ವೇದಘೋಷಗಳನ್ನು ಕೂಡ ಹಾಕಬೇಕು ಅಂತ ಹೇಳಿದ್ದಾರೆ. ದೇವೇಗೌಡರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಒಂದಷ್ಟು ದೇವಸ್ಥಾನಗಳು, ಚೆನ್ನಮ್ಮ ಅವರು ದೇವೇಗೌಡರು ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾಯಿದ್ರು ಇಲ್ಲಿ ಸುತ್ತಮುತ್ತ. ಆ ಎಲ್ಲ ದೇವಸ್ಥಾನಗಳಲ್ಲೂ ಸಹಿತ ಅಭಿಷೇಕವನ್ನು ಮಾಡಿ ಅಲ್ಲಿಂದ ತೀರ್ಥವನ್ನು ತೊಗೊಂಡ್ಬಂದು ಇಲ್ಲಿ ಪ್ರೋಕ್ಷಣೆಯನ್ನು ಮಾಡಬೇಕು ಅನ್ನೋಂಥ ವಿಚಾರವನ್ನು ನಿನ್ನೆ ಅವರು ಹೇಳ್ತಾಯಿದ್ರು. ಅದೇ ರೀತಿಯಲ್ಲಿ ನಾವು ಬೆಳಿಗ್ಗೆ ನೋಡಿದ್ವಿ, ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ಪಕ್ಕದಲ್ಲೇ ಏನಿದೆಯಲ್ಲ, ಮೇಲೆ ಗುಡ್ಡದ ಮೇಲೆ, ಆ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡಿದರು. ಅಲ್ಲಿ ಕೂಡ ನಾವು ಹೋಗಿದ್ವಿ. ಆ ದೃಶ್ಯವನ್ನು ಕೂಡ ನಾವು ನೋಡ್ಬೋದು. ಅಲ್ಲಿಂದ ತೀರ್ಥವನ್ನು ತರಲಾಗುತ್ತೆ. ಸುಮಾರೊಂದು 5-6 ದೇವಸ್ಥಾನಗಳ ತೀರ್ಥವನ್ನು ತಂದು ಪಾರ್ಥಿವ ಶರೀರದ ಮೇಲೆ ಕೊನೆಯಲ್ಲಿ ಹಾಕಬೇಕು ಅನ್ನೋಂಥ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅರ್ಚಕರೆಲ್ಲ ಸೇರಿ ಒಂದು ಸೀರೆಯನ್ನು ರಂಗನಾಥ ಸ್ವಾಮಿಗೆ ಅರ್ಪಿಸಿದ್ದಾರೆ. ಆ ಸೀರೆಯನ್ನು ಸಹಿತ ತಂದು ಪಾರ್ಥಿವ ಶರೀರದ ಮೇಲೆ ಹಾಕ್ತೀವಿ ಅನ್ನೋಂಥ ವಿಚಾರವನ್ನು ಅವರು ಹೇಳಿದ್ದಾರೆ. ಈ ಎಲ್ಲ ಪ್ರಕ್ರಿಯೆಗಳು ಕೂಡ ನಡಿಬೇಕಾಗತ್ತೆ. ವೇದಘೋಷಗಳಿರ್ತವೆ, ಅದೆಲ್ಲವೂ ಕೂಡ ನಡಿಬೇಕು. ವಿಧಿವಿಧಾನದ ಪ್ರಕ್ರಿಯೆ ಕೂಡ ಸಾಕಷ್ಟು ಸಮಯ ಆಗುತ್ತೆ. ಕುಟುಂಬದವರೆಲ್ಲರಿಗೂ ಬಂದು
ಜನ ಮಾಡಬೇಕಾಗತ್ತೆ. ಇಲ್ಲಿ ಸಮಾಧಿ ಮಾಡುವಂಥ ಸ್ಥಳದಲ್ಲಿ ಇಲ್ಲಿ ಬಂದ ನಂತರದಲ್ಲಿ 1.5 ಗಂಟೆ ಆಗುತ್ತೆ. ಹಾಗಾಗಿ ಒಂದು 3 ಗಂಟೆ ಅಷ್ಟೊತ್ತಿಗೆ ಬಂದರೆ ಅಂತ್ಯ ಸಂಸ್ಕಾರ ಒಂದು 5 ಗಂಟೆ ಅಷ್ಟೊತ್ತಿಗೆ ಮುಗಿಬೋದು ಅನ್ನೋಂಥ ನಿರೀಕ್ಷೆ ಇದೆ. ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಕೇಂದ್ರದಿಂದ ಸಚಿವರು ಮನೋಹರ್ ಲಾಲ್ ಖಟ್ಟರ್ ಅವರು ಬರ್ತಾ ಇದ್ದಾರೆ, ಆಮೇಲೆ ಪ್ರಹ್ಲಾದ್ ಜೋಶಿ ಅವರು, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾ ಇದ್ದಾರೆ. ಹೀಗೆ ಒಂದಷ್ಟು ಗಣ್ಯರ ಹೆಸರು ಈಗಾಗಲೇ ಬರ್ತಾ ಇರೋಂಥ ಮಾಹಿತಿ ಇದೆ. ಇನ್ನೂ ಸಾಕಷ್ಟು ಜನ ಗಣ್ಯರು ಬೇರೆ ಬೇರೆ ಕಡೆಯಿಂದ ಬರೋರಿದ್ದಾರೆ. ಅವರೆಲ್ಲರೂ ಬಂದು 3 ಗಂಟೆ ಅಷ್ಟೊತ್ತಿಗೆ ಬಂದು ತಲುಪ್ತಾರೆ ಅನ್ನೋಂಥ ಮಾಹಿತಿ ಇದೆ. ಮತ್ತು ಇಲ್ಲಿ ಬಂದಂಥವರಿಗೆ ಬೇರೆ ಬೇರೆ ಭಾಗದಲ್ಲಿ ಕುತ್ಕೊಂಡಂಥವ್ರಿಗೆ ನಾನು ಅದನ್ನ ಹೇಳಲಿಕ್ಕೆ ಮರ್ತೆ, ಇಲ್ಲಿ LED ಗಳನ್ನು ಹಾಕಿದ್ದಾರೆ. 1-2 ಕಡೆಯಲ್ಲಿ ಈ ರೀತಿ LED ಹಾಕಿದ್ದಾರೆ. ನೇರವಾಗಿ ಅಂತ್ಯ ಸಂಸ್ಕಾರ ಮಾಡುವಂಥ ದೃಶ್ಯವನ್ನು ನೋಡಲಿಕ್ಕೆ ಸಾಧ್ಯ ಆಗದಿದ್ದವರಿಗೆ ಸಮಸ್ಯೆ ಆಗಬಾರ್ದು, ಜನ ಅಡ್ಡ ಇದ್ದಾರೆ ಇನ್ನೊಂದು ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ LED ಹಾಕಿ ಸಹಿತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುತ್ತಮುತ್ತಲು ಇನ್ನೊಂದು ಭಾಗದಲ್ಲಿ ಆ ಕಡೆಯಲ್ಲೂ ಸಹಿತ ಚೇರ್ಗಳನ್ನು ಹಾಕಿ ಬಂದು ಕುಳಿತುಕೊಳ್ಳೋರಿಗೆ ಎಲ್ಲದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಎದುರುಗಡೆಯಲ್ಲಿ ಬಂದು ಕುತ್ಕೊಂಡು ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇಲ್ಲಿ ಈಗಾಗಲೇ ತಯಾರಿಗಳನ್ನು ಯಾವ ರೀತಿಯಾಗಿ ನಡೆಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಗಣ್ಯರೆಲ್ಲರೂ ಕೂಡ ಅಂತಿಮ ದರ್ಶನಕ್ಕೆ, ಅಂತಿಮ ಸಂಸ್ಕಾರಕ್ಕೆ ಬರೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಹಾಗಾಗಿ ಬಿಗಿ ಭದ್ರತೆಯನ್ನು ಕೂಡ ಈಗ ಎಲ್ಲ ವಹಿಸಲಾಗ್ತಾ ಇರುವಂಥದ್ದು. ಪೊಲೀಸರು ಬಿಗಿ ಭದ್ರತೆಯನ್ನು ಕಾಯ್ದಿರಿಸುತ್ತಿದ್ದಾರೆ. ಈಗ ಹಾಗಾದರೆ ಏನು ಸಕಲ ಸಿದ್ಧತೆಗಳಿಂದ ಅಂದರೆ ಗೌರವಯುತವಾಗಿ, ಸರ್ಕಾರಿ ಗೌರವಯುತವಾಗಿ ಅವರಿಗೆ ಅಂತಿಮ ಸಂಸ್ಕಾರವನ್ನು ನೆರವೇರಿಸಬೇಕು ಅಂತ ಹೇಳಿ DK ಶಿವಕುಮಾರ್ ಅವರು ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಅದಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇವೆ? ಹೆಬ್ಬಾಳ್, ನನ್ನ ಧ್ವನಿ ಕೇಳಿಸ್ತಿದೆಯಾ ನಿಮಗೆ? ಈ ರೀತಿಯಾಗಿ ಮೆರವಣಿಗೆಯ ಮೂಲಕ, ಅಂತಿಮ ಯಾತ್ರೆಯ ಮೂಲಕ ಅವರನ್ನು ಅಂತಿಮ ಸಂಸ್ಕಾರ ನಡೆಯುವಂಥ ಸ್ಥಳಕ್ಕೆ ಅಂತಿಮವಾಗಿ ಪಲ್ಲಕ್ಕಿಯ ಮೂಲಕ ಕರೆತರಲಾಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ ಪಲ್ಲಕ್ಕಿ ಕೂಡ ತಯಾರಾಗಿರುವಂಥದ್ದು. ಅಂತಿಮ ಸಂಸ್ಕಾರಕ್ಕೆ ಈಗ ಆ ಒಂದು ಪ್ರದೇಶದಲ್ಲಿ ಎಲ್ಲ ಸಿದ್ಧತೆಗಳು ನಡೆದಿವೆ. ಚೇರ್ಗಳನ್ನು ಅಳವಡಿಸಲಾಗಿದೆ, ಬಂದವರಿಗೆ ಆಸನದ ವ್ಯವಸ್ಥೆಗಳಾಗಿರುವಂಥದ್ದು, ಟೆಂಟ್ಗಳನ್ನು ಅಳವಡಿಸಲಾಗಿದೆ. ಅಕಸ್ಮಾತ್ ಮಳೆ ಬಂದರೆ ಅನ್ನುವಂಥ ಉದ್ದೇಶದಿಂದ ಕೂಡ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿರುವಂಥದ್ದು. ಹಾಗೆ ಅಲ್ಲಿ ಏನು ಗುಂಡಿ ಅಗೆಯುವಂಥ ಕೆಲಸವನ್ನು, ಸಮಾಧಿ ಮಾಡೋದಕ್ಕೆ ಗುಂಡಿ ಅಗೆಯುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಈಗ ಎಲ್ಲ ಸಿದ್ಧತೆಗಳು ಈಗ ಅಲ್ಲಿ ನಡೀತಾ ಇರುವಂಥದ್ದು.